ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್ ಏನಂತೇನೇನೋ. ಓಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಕಾಂತ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕಾ. ಫೈನಲಿ 100 ಅಮಾಯಕರ ಮೇಲೆ ಗುಂಡು ಹಾಕಿದ ಕಸಬನ ಕತ್ತಿಗೆ ಜಸ್ಟ್ ನಿನ್ನೆ ಮಾರ್ನಿಂಗ್ 7:30ಗೆ ಹಗ್ಗ ಬಿತ್ತಲ್ಲ ಕಾಂತ, ಹಗ್ಗ ಬಿತ್ತ. ಐ ಲೈಕ್ ಇಟ್. ಎನಿವೆ, ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಈ ಉಗ್ರ ಕಸಬನಿಗೆ ನೇಣು ಹಾಕಿ ಈಗಲಾದ್ರೂ ಆ ದುರಂತದಲ್ಲಿ ಮಾಡಿದವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗಾಯ್ತಲ್ಲ ಕಾಂತ. ಐ ಲೈಕ್ ಇಟ್. ಓಕೆ ಫೈನ್, ಇವಾಗ ನಡೆಯಿರಿ ಯಾರ್, ನಮ್ಮ ದುನಿಯಾದಲ್ಲಿ ಏನೇನ್ ನಡೆದಿದೆ ಅಂತ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಮ್ಮ ಹಾಲಗಿಯ ಹರಿಕತೆ ಹರಿದಾಸರು ಏನ್ ಹೇಳಿದ್ದಾರೆ ಅಂತ ಜಸ್ಟ್ ಒಂದು ರೌಂಡ್ ಕಡ್ಲೆಪುರಿ ಬತಾಸು ತಿನ್ಕೊಂತ ಹರಿಕತೆ ಕೇಳ್ಕೊಂಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಡೆ. ಓಂ ರಾಷ್ಟ್ರ ರಾಜಕೀಯಾಯ ನಮಃ, ಓಂ ರಾಷ್ಟ್ರ ರಾಜಕೀಯಾಯ ನಮಃ. ಮೇರೆ ಬಪುರದೊಳಗೆ ಕನಸನ್ನು ಕಂಡು ಭ್ರಮ ನಿರಸನವಾಗುವ ಕರ್ನಾಟಕದ ಕತೆ ಹೇಳುವೆ ಕೇಳಿ. ಬಂಧುಗಳೇ, ಕಳೆದ ಮುಂಗಾರು ಅಧಿವೇಶನದ ವೇಳೆ ಕೇಂದ್ರದ ಯುಪಿಎ ವಿರುದ್ಧ ಮಾಡು ಇಲ್ಲವೇ ಮಡಿ ಎಂಬಂತೆ ಸೆಣಸಿದ್ದ ಪ್ರಮುಖ ಪ್ರತಿಪಕ್ಷ ಕಮಲ ಪಾರ್ಟಿಯವರು ಚಳಿಗಾಲದ ಅಧಿವೇಶನ ಬರುವ ಹೊತ್ತಿಗೆ ಅದು ಯಾಕೋ ಚರ್ಮ ಸುಟ್ಟುಕೊಂಡು ಹೋಗಿ ಹೋರಾಟದ ಕದರನ್ನೇ ಕಳೆದುಕೊಂಡು ಬಿಟ್ಟಿದೆ. ಬಂಧುಗಳೇ, ಯಾಕೋ ಗೊತ್ತಿಲ್ಲ, ತನ್ನ ಹೋರಾಟದ ಕದರನ್ನೇ ಕಳೆದುಕೊಂಡು ಬಿಟ್ಟಿದೆ. ಇದ್ದಕ್ಕಿದ್ದಂತೆ ಕೇಂದ್ರದ ಕಮಲ ಪಾರ್ಟಿಯವರು ಸುಮ್ಮನೆ ಯುಪಿಎ ವಿರುದ್ಧ ಕಣ್ಮುಚ್ಚಿ ಕೈಕಟ್ಟಿ ಕುಳಿತಿರುವುದನ್ನ ನೋಡಿದರೆ ಇದೇನು ತಂತ್ರವೋ ಅಥವಾ ಕೈಲಾಗದೆ ಶಸ್ತ್ರ ತ್ಯಾಗ ಮಾಡುತ್ತಿದ್ದಾರೆಯೋ ಎನ್ನುವುದು ಮಾತ್ರ ನಮಗೆ ಅರ್ಥವಾಗುತ್ತಿಲ್ಲ ಬಂಧುಗಳೇ. ಅಯ್ಯೋ ರಾಮ, ಯಾಕ್ ಸ್ವಾಮಿ, ಕಮಲ ಪಕ್ಷದ ಅತಿರಥ ಮಹಾರಥರೇ ಭ್ರಷ್ಟಾಚಾರಕ್ಕೆ ಅಂಕಿತ ಹಾಕೋದಕ್ಕೆ ಹೊರಟಿರೋ ನಿಮ್ಮ ಗಾಡಿ ಯಾಕಪ್ಪ ಇದ್ದಕ್ಕಿದ್ದಂತೆ ನಿಂತೇ ಹೋಯ್ತು ಅಂತ ಕೇಳಿದಾಗ ಅದ್ವಾನಿ ತಾತ ಹೇಳ್ತಾರೆ, ಅಯ್ಯೋ ಭಗವಂತ, ಏನಪ್ಪಾ ಮಾಡೋದು, ಈ ನಮ್ಮ ಪಕ್ಷದ ಅಧ್ಯಕ್ಷ ನಿತಿನ್ ಗಡ್ಕರಿಯವರೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿರುವಾಗ ಇನ್ಯಾವ ಭ್ರಷ್ಟಾಚಾರದ ವಿರುದ್ಧ ನಾವು ಫೈಟ್ ಮಾಡಬೇಕು ಹೇಳು ಅಂತ ಹತಾಶೆಯಾಗಿ ಹೇಳ್ತಾರೆ ಬಂಧುಗಳೇ, ಹತಾಶೆಯಾಗಿ. ಏನು ಮಾಡುವುದು ಹೇಳಿ ಬಂಧುಗಳೇ, ಯಾಕೋ ಗೊತ್ತಿಲ್ಲ, ಈ ರಾಜಕೀಯ ಗಾಳಿ ಎಲ್ಲೂ ಸರಿಯಾಗಿ ಬೀಸ್ತಿಲ್ಲ. ಈ ಹಳ್ಳಿ ರಾಜಕಾರಣದಿಂದ ಹಿಡಿದು ಡೆಲ್ಲಿ ರಾಜಕಾರಣದವರೆಗೂ ಎಲ್ಲವೂ ಎಕ್ಕುಟ್ಟು, ಎಲ್ಲವೂ ಹದಗೆಟ್ಟು ಹೈದರಾಬಾದ್ನಲ್ಲಿರೋ ಗೋಲ್ಕೊಂಡದಂತೆ ಆಗಿದೆ ಬಂಧುಗಳೇ. ಏನು ಮಾಡೋದು? ಯಾವುದೇ ಲೀಡರ್ ಅನ್ನ ಕೇಳಿ, ಅಯ್ಯೋ ಬಿಡಿ ಸ್ವಾಮಿ, ಮನೆಗೊಂದು ಟಿವಿ, ಹೆಣ್ಣು ಮಕ್ಕಳಿಗೊಂದೆರಡು ಕಲರ್ ಸ್ಯಾರಿ, ಗಂಡು ಮಕ್ಕಳಿಗೆ 3-4 ಕಂಟ್ರಿ ಸಾರಾಯಿ ಬಾಟ್ಲು ಕೊಟ್ಬಿಟ್ರೆ, ಕೈಗೆ 1000 ರೂಪಾಯಿ ಇಟ್ಬಿಟ್ರೆ ಸಾಕು ಸ್ವಾಮಿ, ನಮ್ಮ ಓಟು ಗ್ಯಾರಂಟಿ ಕಿಸಿಯೊಳಗೆ ಬಂದು ಬೀಳ್ತಾವೆ ಅಂತಾರಲ್ಲ. ಯೋಚಿಸಿ ಬಂಧುಗಳೇ, ಈ ನಮ್ಮ ಪ್ರಜಾಪ್ರಭುತ್ವ ದೇಶದ್ದು ಎಂಥ ರಾಜಕೀಯ ಅಂತ ಬಡ್ಕೋಬೇಕು ಹಣೆನ. ಎಂಥ ರಾಜಕೀಯ ಇದು, ಎಂಥ ರಾಜಕೀಯ, ಬರಿ ರಗಳೆ ಮಾಡುವ, ಬರಿ ಬೊಗಳೆ ಹೇಳುವ, ಬರಿ ರಗಳೆ ಮಾಡುವ, ಬರಿ ಬೊಗಳೆ ಹೇಳುವ, ಅಸಹ್ಯ ತರುವ ಇದು ಎಂಥ ರಾಜಕೀಯ, ಇದು ಎಂಥ ರಾಜಕೀಯ. ಈ ನನ್ನ ಕೀರ್ತನದಲ್ಲಿನ ಈ ರಾಜಕೀಯ ಪದ್ಯ ಹೇಳುವುದರ ಮೂಲಕ ಇವತ್ತಿನ ನನ್ನ ಹರಿಕಥೆಯನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಶ್ರೀ ಹರ ಹರ ಶಿವ ಪಾರ್ವತಿ ಪತೆ, ಹರ ಹರ ಮಹಾದೇವ್. ಕೇಳಿದ್ರ ಮ್ಯಾನ್, ಕೇಳಿದ್ರ? ಇವತ್ತು ನಮ್ಮ ಹರಿಕಥೆ ಹೇಳೋ ಹಾಲಾಗಿ ಹರಿದಾಸರ ನ್ಯಾಷನಲ್ ಅಂಡ್ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಹೆಂಗೆ ರಂಗಾಗಿ ಹೇಳಿದ್ರು ಅಂತ. ಓಕೆ ಫೈನ್, ಇವಾಗ ನಡೀಕಂತ ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಹೋಗಿ ಸಖತ್ತಾಗಿ ಮಾಡಿರೋ ಚಿತ್ರಾನ್ನ ಆ್ಯಂಡ್ ಈರುಳ್ಳಿ ಬಜ್ಜಿ ತಿನ್ಕೊಂಬರೋಣ. ನಡೀಕಂತ ನಡೆ, ಹತ್ತ ಬೇಗ